ನನ್ನ ಹೆಸರು ಭುವನೇಶ್ವರಿ ಪೊಲೀಸ್ ಪಾಟೀಲ್ ಅಂತ. ಗದಗಿಂದನ ವರ್ಕ್ ಮಾಡ್ತಾ ಇರೋದು ಸರ್ಕಾರಿ ಪ್ರೌಢಶಾಲೆ ಕೊಟ್ಟಂಚಿಗೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಪ್ರಥಮವಾಗಿ ಬ್ರಹ್ಮರ್ಷಿ ಪತ್ರಿಜಿ ಸರ್ ಅವರಲ್ಲಿ ವಂದಿಸುತ್ತಾ ನನ್ನ ಒಂದೆರಡು ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು 2016ರಿಂದನೂ ಧ್ಯಾನ ಮಾಡ್ತಾ ಇದ್ದೆ, ಆದರೆ 10 ನಿಮಿಷ ಮಾತ್ರ ಮಾಡ್ತಿದ್ದೆ ಬೆಳಗ್ಗೆ. ನಂತರ ದಿನಗಳಲ್ಲಿ ಕೋವಿಡ್ನ ಸಮಯದೊಳಗೆ ನಮ್ಮ ಶಾಲೆಯಲ್ಲಿ ನೇತ್ರಾ ಮೇಡಮ್ ಅವರು ಈ ಧ್ಯಾನದ ಬಗ್ಗೆ ಇನ್ನಿಷ್ಟು ಹೇಳಿದರು. ಆ ನಂತರದಲ್ಲಿ ನಾವು ಪ್ರತಿದಿನ 1 ತಾಸು 2 ತಾಸು ಈ ಥರ ಧ್ಯಾನವನ್ನು ಹೆಚ್ಚು ಮಾಡ್ತಾ ಬಂದ್ವಿ. ಧ್ಯಾನವನ್ನು ಮಾಡ್ತಾ ಇದ್ದಾಗೆ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಬೆಳೀತಾ ಬಂತು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಕೂಡ ನನಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗಿತ್ತು ಒಂದಿಷ್ಟು. ಆದರೆ ಆರೋಗ್ಯದ ಸಮಸ್ಯೆ ಬಂದಾಗ ಎದೆಗುಂದದೆ ಅದನ್ನು ಯಾವ ರೀತಿ ಎದುರಿಸ್ಬೇಕು, ಅದು ನಮ್ಮ ಕರ್ಮದ ಫಲಗಳಾಗಿರುತ್ತಾ, ಅದನ್ನು ನಾವು ಇದೇ ಜನ್ಮದಲ್ಲಿ ಅನುಭವಿಸಿ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದು ಅಯ್ಯಪ್ಪ ಸರ್ ಪಿಂಡಿ ಅವರ ಸೆಷನ್ಗಳನ್ನು ಕೇಳಿದ ಹಾಗೆಲ್ಲ ಅದರ ಬಗ್ಗೆ ನನಗೆ ಅನುಭವ ಬರ್ತಾ ಹೋಯಿತು. ಹಾಗಾಗಿ ಅವುಗಳನ್ನು ಕೂಡ ಜೀವನದಲ್ಲಿ ಎಲ್ಲವನ್ನೂ ಎದುರಿಸ್ಬೇಕು. ಯಾವುದೇ ರೀತಿಯ ಕಷ್ಟಗಳು ಬಂದಾಗಲಿ ನಮಗೆ ಸುಖದ ಸಮಯ ಬಂದಾಗಲಿ ಎರಡನ್ನೂ ಸಮಚಿತ್ತದಿಂದ ತೆಗೆದುಕೊಳ್ಳುವಂಥ ಒಂದು ಮನೋಭಾವನೆ ನನ್ನಲ್ಲಿ ಬೆಳೀತಾ ಬಂತು. ಹಾಗಾಗಿ ಈಗೀಗ ನನ್ನ ವೃತ್ತಿರಂಗದಲ್ಲಿ ಕೂಡ ನಾನು ಕೂಡ ಒಬ್ಬ ಶಿಕ್ಷಕಿ ಆಗಿರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರ್ತವೆ. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಸಮಚಿತ್ತದಿಂದ ಎದುರಿಸುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದೀನಿ. ಅದು ಧ್ಯಾನದಿಂದ ಲಭ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪ್ರತಿದಿನ ನಾವು ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಡ್ತಿರ್ತೀವಿ, ಮೇಡಮ್ ನಾನು ಕೂಡಿ. ಅಲ್ಲಿ ಧ್ಯಾನವನ್ನು ಮಾಡಿಸ್ತಾ ಇದ್ದಾಗ ಸಣ್ಣ ಪಿರಾಮಿಡ್ಗಳನ್ನು ಹಾಕ್ಕೊಂಡು ಮಾಡೋದ್ರಿಂದ ಸಾಕಷ್ಟು ಶಕ್ತಿ ನಮ್ಮಲ್ಲಿ ಇನ್ನಿಷ್ಟು ಸ್ಟೋರ್ ಆಗುತ್ತಾ ಅಂತ ಅನಿಸುತ್ತಾ, ಅದಕ್ಕಾಗಿ ಪೇಪರ್ ಪಿರಮಿಡ್ಗಳನ್ನು ಮಾಡಿ ಮಕ್ಕಳಿಗೆ ಮುಂದಿಟ್ಟು ತಲೆ ಮೇಲೆ ಹಾಕಿಸಿ ಧ್ಯಾನವನ್ನು ಮಾಡಿಸ್ತಾ ಇರ್ತೀವಿ. ಜೊತೆಗೆ 10th ರಿಸಲ್ಟನ್ನು ಇಂಪ್ರೂವ್ ಮಾಡೋದು ನಮಗೆ ಪ್ರತಿ ವರ್ಷ ಒಂದು ಸವಾಲಾಗಿರುತ್ತೆ. ಮಕ್ಕಳಿಗೆ ಪ್ರತಿದಿನ ಕ್ಲಾಸನ್ನು ತೆಗೆದುಕೊಂಡಾಗ ನಮಗಿರೋದು 45 ನಿಮಿಷದ ಪೀರಿಯಡ್ ಆದ್ರೂ ಅದರಲ್ಲೇ 5ರಿಂದ 10 ನಿಮಿಷ ಧ್ಯಾನ ಮಾಡಿಸಿ ನಂತರದಲ್ಲಿ ಪಾಠ ಮಾಡೋದ್ರಿಂದ ಆ ವಿಷಯವನ್ನು ಮಕ್ಕಳು ಕೂಡ ಚೆನ್ನಾಗಿ ಗ್ರಾಸ್ ಮಾಡ್ತಾರೆ. ಅದರಿಂದ ನಮ್ಮ ಶಾಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಜೊತೆಗೆ ನನಗೆ ಎಲ್ಲರೂ ಧ್ಯಾನದಲ್ಲಿ ಸಾಕಷ್ಟು ಧ್ಯಾನಕ್ಕೆ ಕುಳಿತಾಗನ ಅನುಭವಗಳಾಗ್ತಾವು ಅಂತ ಹೇಳ್ತಾ ಇರ್ತಿದ್ರು. ನನಗೆ ಅಷ್ಟಾಗಿ ಅನುಭವಗಳಾಗ್ತಿರ್ಲಿಲ್ಲ, ಆದರೆ ಸಾಕಷ್ಟು ಅದರಿಂದ ನನ್ನ ಮನಸ್ಥಿತಿ ಚೇಂಜ್ ಆಗಿತ್ತು. ಮತ್ತು ನಾನು ಸುತ್ತಲಿನ ಪರಿಸರವನ್ನು, ಸಮಾಜವನ್ನು, ಮನೆಯವರನ್ನು ಎದುರಿಸುವಂಥ ನನ್ನ ಭಾವನೆಗಳು ಚೇಂಜ್ ಆಗಿದ್ವು. ಇತ್ತೀಚಿನ ದಿನಗಳಲ್ಲಿ ಒಂದ್ಸಲ ಈಗ ಸುಮಾರು ಒಂದು 15 ದಿವಸದ ಕೆಳಗೆ ಧ್ಯಾನಕ್ಕೆ ಬೆಳಗ್ಗೆ ಕುಳಿತಾಗ ನನಗೆ ಸ್ವಲ್ಪ ಕಾಲು ನೋವಿನ ಸಮಸ್ಯೆ ಜಾಸ್ತಿ ಇತ್ತು. ಕಾಲ ಮೇಲೆ ಒಂದು ಪಿರಾಮಿಡ್ ಇಟ್ಕೊಂಡು ತಲೆ ಮೇಲೆ ಒಂದು ಪಿರಾಮಿಡ್ ಇಟ್ಕೊಂಡು ನಾ ಧ್ಯಾನಕ್ಕೆ ಕುಂತಾಗ ಒಂದು 10-15 ನಿಮಿಷ ಆದಮೇಲೆ ನನ್ನ ಕಾಲಿನಿಂದ ಒಂದಿಷ್ಟು ಈ ಸಣ್ಣದಾದಂಥ ನಾಗರ ಹಾವಿನ ಥರ ರಚನೆಗಳೆಲ್ಲ ಮೇಲೆ ಹೋದಂಗೆ ಅನ್ಸಕತ್ತು. ಒಂದ್ಸಲ ಹೋದ ತಕ್ಷಣ ನನಗೆ ಇದೇನು ಅಂತಂದು ಸ್ವಲ್ಪ ಗಾಬರಿ ಅನಿಸಿತ್ತು. ಹಾಗೆ ಕುಂತ್ಕೊಂಡೆ. ಮತ್ತು ಅಂಥವೆಲ್ಲ ಸಣ್ಣ ಹೋದಂಗೆ ಅನಿಸಿತು. ಅದು ನನ್ನಿಂದ ಒಂದಿಷ್ಟೇನೋ ಕೆಟ್ಟ ಕರ್ಮದ ಫಲಗಳು ಹೋಗ್ತಾ ಇರ್ಬೋದು ಅಂತಂದು ಅನಿಸಿ ನಂತರ ದಿನಗಳಲ್ಲಿ ಮತ್ತು ಆ ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟನ್ನು ಪಡೆದುಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ ಮಾಸ್ಟರ್ಸ್, ನನ್ನ ಹೆಸರು ಹರೀಶ್ ಅಂತ ಹೇಳಿ. ನಾನು ಗದಗೊಳಗಡೆ ವಾಸಿಸೋದು. ನಾನೀಗ MSc ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೂಡೆಂಟು. ನಂದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಂಟರ್ವ್ಯೂ ಎಲ್ಲ ಕೊಡ್ತಿದ್ದೀನಿ ಸರ್, ಜಾಬ್. ನನಗೆ ಧ್ಯಾನ ನನಗೆ ಕಲಿಸ್ಕೊಟ್ಟಿದ್ದೆ, ನಮ್ಮ ಮಮ್ಮಿಗೆ ಕಲಿಸ್ಕೊಟ್ಟಿದ್ರು. ಸ್ಟಾರ್ಟಿಂಗ್ ಧ್ಯಾನಕ್ಕೆ ಮುಂಚೆ ನಾನು ನಮ್ಮ ಮಮ್ಮಿ ಭಾಳ ಜಗಳ ಮಾಡ್ತಿದ್ವಿ. ಇಷ್ಟು ಭಾಳ ಸಿಟ್ಟು ಮಾಡ್ತಿದ್ದೆ. ಮನೆಗೆ ಪೂರಾ ಕಾಲೇಜಿಂದೆಲ್ಲ ಸಿಟ್ಟೆಲ್ಲ ಮನೆಯಾಗೆ ಹಾಕ್ತಿದ್ದೆ. ಸೊ ಅವಾಗ ಈಗ ನಾನು ಧ್ಯಾನ ಮಾಡೋಕತ್ತು 1 ವರ್ಷ ಆಯಿತು. ಬಟ್ ಸೀರಿಯಸ್ಲಿ ಮಾಡೋಕತ್ತು ಬೆಂಗಳೂರು ಪಿರಾಮಿಡ್ಗೆ ಹೋಗಿದ್ದೆ 6 ತಿಂಗಳ ಹಿಂದೆ. ಅವಾಗಿಂದ ಫುಲ್ ಸೀರಿಯಸ್ ಆಗಿ ಧ್ಯಾನ ಮಾಡ್ತಿದ್ದೀನಿ. ಎಜುಕೇಷನ್ ಒಳಗಡೆ ಧ್ಯಾನ ಫುಲ್ ಹೆಲ್ಪ್ ಮಾಡಿದೆ ನನಗೆ. ಪರ್ಸೆಂಟೇಜ್ ಎಲ್ಲನೂ ಚಲೋನೇ ತೆಗಿತಿದ್ದೀನಿ. ಮತ್ತು ಧ್ಯಾನ ಮಾಡೋದ್ರಿಂದ ಮನೇಲಿ ಎಲ್ಲ ಫುಲ್ ಶಾಂತಿ ವಾತಾವರಣ ಬಂದಿದೆ. ನಾನು ಫುಲ್ ಸಿಡಕ್ಕೆ ಏನೂ ಮಾಡೋಕತ್ತಿಲ್ಲ. ಏನಾದರೂ ಸಿಟ್ಟಿನ ವಿಷಯ ಬಂದರೂ ನಾನು ಅಲ್ಲೇ ಬಿಟ್ಟು ಬಿಡ್ತೀನಿ. ನಾನು ಜಾಸ್ತಿ ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ ಇವಾಗ.
ಮತ್ತು ಪತ್ರಿಜಿ ಒಂದು ಮಾತು ಹೇಳ್ತಾರೆ, ಸೆಲೆಬ್ರೇಷನ್ ಅಂದ್ರೆ ಏನು ಅಂತ ಹೇಳಿ. ಅವ್ರೇನು ಹೇಳ್ತಾರೆ, ಮೆಡಿಟೇಷನ್ ಗಿವ್ಸ್ ಎವ್ರಿಥಿಂಗ್ ಟು ಎವ್ರಿ ಒನ್, ದ್ಯಾಟ್ ಈಸ್ ಸೆಲೆಬ್ರೇಷನ್ ಅಂತ ಮಾತು ಹೇಳ್ತಿದ್ದಾರೆ. ಸೊ ಇವಾಗ ನಾನು ಡೈಲಿ ಸೆಲೆಬ್ರೇಷನ್ನೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಎಲ್ಲರಿಗೂ ನಾನು ಹೇಳೋದಂದರೆ ಧ್ಯಾನ ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲಿ ನಿಮ್ಮ ಮನೆ ಹತ್ರ ಸೆಂಟರ್ಸ್ ಇದ್ದರೆ ಹೋಗಿ ಧ್ಯಾನ ಮಾಡಿ ಅಂತೇಳಿ ನಾನು ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.